16 ಸಮುದಾಯ ಆರೋಗ್ಯ ಕೇಂದ್ರಗಳಿದ್ದಾವೆ. ಅದರಲ್ಲಿ ಶಾಬಾದ್, ಕಾಳ್ಗಿ, ಯಡ್ರಾಮಿ ಸೇರಿದಂತೆ ಹಲವಾರು ಸಮುದಾಯ ಆರೋಗ್ಯ ಕೇಂದ್ರಗಳಿದ್ದಾವೆ. ಅಲ್ಲಿ ಹೆರಿಗೆ ತಜ್ಞರು ಮತ್ತು ಅದರ ಜೊತೆಗೆ ಅರವಳಿಕೆ ತಜ್ಞರು ಮತ್ತು ಮಕ್ಕಳ ತಜ್ಞರು ಅಲ್ಲಿ ಕೆಲಸ ಮಾಡಬೇಕನ್ನುವಂಥದ್ದು ಕಾನೂನಿದೆ. ಆದರೆ ಅವರಿಗೆ ಪ್ರತಿ ತಿಂಗಳು 30 ಹೆರಿಗೆಯನ್ನು ಮಾಡದೇ ಇದ್ದರೆ ಅಲ್ಲಿರುವಂಥ ಈ ಒಂದು ಸಿಬ್ಬಂದಿಗಳನ್ನು ಬೇರೆ ಕಡೆಗೆ ವರ್ಗ ಮಾಡುವಂಥ ಪ್ರಯತ್ನವನ್ನು ಒಂದು ಒತ್ತಡ ಇಲ್ಲ. ಅಲ್ಲಿ 4-5 ಹೆರಿಗೆ ಆಗುತ್ತೆ, 8 ಹೆರಿಗೆ ಆಗುತ್ತೆ ಅಂದರೆ ಅವ್ರು ಯಾರು ಮನುಷ್ಯರಲ್ವ ಆಗಿದ್ದರೆ. ಹಾಗಾಗಿ ಇವತ್ತೇನು 30 ಫಿಕ್ಸ್ ಮಾಡಿ ಅಲ್ಲಿನ ಸಿಬ್ಬಂದಿಗಳನ್ನು ಬೇರೆ ಕಡೆಗೆ ವರ್ಗ ಮಾಡ್ತಾ ಇದ್ದಾರೆ, ಅದನ್ನು ತಕ್ಷಣಕ್ಕೆ ತಡೆ ಹಿಡಿಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ನೇರವಾಗಿ ನೀವು ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಮಾನ್ಯ ಶರಣ್ ಪ್ರಕಾಶ್ ಪಾಟೀಲರು ಇದನ್ನು ಒಂದು ಹಬ್ ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ಮೊದಲು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಕಡಿಮೆ ಇರುವಂಥ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಅವುಗಳನ್ನು ಮೇಲ್ದರ್ಜೆಗೆ ಏರಿಸುವಂಥ ಕೆಲಸ ಮಾಡಿರಿ. ದೊಡ್ಡ ಮಾತಾಡೋದು ಬಿಡ್ರಿ. ಆರೋಗ್ಯ ಕೇಂದ್ರದ ಹಬ್ ಮಾಡ್ತೀವಿ ಅಂತೇಳಿ ನಿಮ್ಮ ಮೂಗಿನ ನೇರಕ್ಕೆ ಕಿದ್ವಾಯಿನಲ್ಲಿ ಏನು ನಡೀತಾ ಇದೆ, ಅಲ್ಲಿ AC ಕಳ್ತನ ಆಗ್ತವೆ, ಕೇಳೋರಿಲ್ಲ. ಕಳ್ಳರು ಅದ್ರ ಜೊತೆಗೆ ಪೊಲೀಸರು ಶಾಮೀಲಾಗ್ತಾರೆ, ಅಲ್ಲಿರುವಂಥ ಆಡಳಿತಗಾರರು ಶಾಮೀಲಾಗ್ತಾರೆ. ಅದ್ರ ಜೊತೆಗೆ ಅಲ್ಲಿರುವಂಥ ಔಷಧಗಳನ್ನು ಬೇರೆ ಕಡೆ ಮಾರ್ಕೊಳ್ಳುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಇದನ್ನು ಮೊದಲು ಸರಿಪಡಿಸಲಿ ಅಂತಕ್ಕಂಥದ್ದನ್ನು ನಾನು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಮತ್ತು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ನಿಮ್ಮ ಮುಖಾಂತರ ಒಂದು ಒತ್ತಾಯವನ್ನು ಮಾಡ್ತೇನೆ. ಕಲಬುರಗಿಯಲ್ಲಿ ಸಾಕಷ್ಟು ಪ್ರೈವೇಟ್ ಹಾಸ್ಪಿಟಲ್ ಚಾಲನೆ ಆಗ್ತಾ ಇದೆ. ಅಲ್ಲ, ಪ್ರೈವೇಟ್ ಆಸ್ಪತ್ರೆಗಳು ಇರಬಾರ್ದು ಅನ್ನೋಂಥದ್ದು ಏನಿಲ್ಲ. ಆದರೆ ಸರ್ಕಾರದ ಆಸ್ಪತ್ರೆಗಳಲ್ಲಿ ವ್ಯವಸ್ಥಿತವಾದಂಥ ಎಲ್ಲ ರೀತಿಯ ಆರೋಗ್ಯ ಬಗ್ಗೆ ಹೆಚ್ಚಿನ ಚಿಕಿತ್ಸೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರಿಯಾದ ವ್ಯವಸ್ಥೆ ಆಗಬೇಕು. ಅಲ್ಲಿರುವಂಥ ಭ್ರಷ್ಟಾಚಾರ ತಡಿಬೇಕು. ಕಿದ್ವಾಯಿನಲ್ಲಿ ಏನು ನಡೀತಾ ಇದೆ, ಅರ್ಧಂಬರ್ಧ ಇದನ್ನು ರೋಗಿಯನ್ನು ನೋಡಿ ಮತ್ತೆ ಬೇರೆ ಕಡೆ ಕಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಕ್ಯಾನ್ಸರ್ ಪೇಷಂಟ್ಗಳು ತೊಂದರೆಯಲ್ಲಿದ್ದಾರೆ, ಅದನ್ನು ಸರಿಪಡಿಸಲಿ ಅಂತಕ್ಕಂಥದ್ದು ನಮ್ಮ ವಿನಂತಿ. ಖಾಸಗಿ ಆಸ್ಪತ್ರೆಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಗಳಿಗೆ ಎಲ್ಲ ಸರ್ಕಾರಗಳು ಕೂಡ ಕೆಲವು ಸಂದರ್ಭಗಳಲ್ಲಿ ಪ್ರೋತ್ಸಾಹ ಕೊಡುತ್ತೆ. ಆದರೆ ಆರೋಗ್ಯ ಕೇಂದ್ರಗಳು ಸುಧಾರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ದಿಟ್ಟ ಕ್ರಮ ತಗೋಬೇಕು ಅನ್ನೋಂಥ ನಮ್ಮ ಆಗ್ರಹ ಇದೆ.